ವಿವೇಕ್ ಸರ್ ಅವರು ಅವರೇ ದುಡ್ಡನ್ನು ಹಾಕಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ತಂದೆ ನನ್ನ ತಮ್ಮ ಇಷ್ಟು ಮಟ್ಟಿಗೆ ಸ್ಕೂಲ್ ಕಟ್ಟಿದ್ದಾನೆ ಅಂದ್ರೆ ನನಗೊಂದು ಹೆಮ್ಮೆ ಆಗುತ್ತೆ. ನಮ್ಮ ದೇಶಕ್ಕೆ ಯಾವ ರೀತಿ ಅಂಬೇಡ್ಕರ್ ಸಾಹೇಬರು ನಮ್ಗಿದಾರೋ ಅದೇ ರೀತಿ ನಮ್ಮ ಕೊರಗೇಳಿಗೆ ನಮ್ಮ ಅಂಬೇಡ್ಕರ್ ಸಾಹೇಬ್ ಅಂತ ಹೇಳಕ್ ಅವ್ರಿಗೆ ಇಷ್ಟಪಡ್ತೀವಿ. ನಮ್ಮ ಕೊರಗೇಳಿ ಶಾಲೆ ಮಕ್ಕಳಿಂದ ತುಂಬಾ ಶಿಕ್ಷಣಕ್ಕೆ ತುಂಬಾ ಮಹತ್ವ ಕೊಡುವಂತ ಏಕೈಕ ವ್ಯಕ್ತಿಯವರು. ನಮಸ್ತೆ, ನನ್ನ ಹೆಸರು ವಿವೇಕ್ ಅಂತ ಹೇಳಿ, ನಾನು ಇದೇ ಕುಡಿಗೇಳಿ ಗ್ರಾಮದವನು. ನಾವು ಈ ಒಂದು ಶಾಲೆಯ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಮೊದಲಿಂದನೂ ಶಾಲೆಯ ಒಂದು SDMCಯಲ್ಲಿ ಸಮಿತಿಯಲ್ಲಿ ನಾಮನಿರ್ದೇಶನ ಸದಸ್ಯರಾಗಿ ಭಾಗವಹಿಸ್ತಾ ಬಂದಿದ್ದೀವಿ. ನಾವು ಏನು ಈ ಒಂದು ಕುಡಿಗೇಳಿ ಶಾಲೆಯಲ್ಲಿ ಮಕ್ಕಳ ಜನಸಂಖ್ಯೆ ಕಳೆದ ಒಂದು 4-5 ವರ್ಷಗಳಿಂದ ಹೆಚ್ಚುತ್ತಿರೋದ್ರಿಂದ ಇರೋ ಕೊಠಡಿಗಳಲ್ಲಿ ಮಕ್ಕಳು ಕೂತ್ಕೊಳ್ಳೋದಕ್ಕೂ ಕೂಡ ಸಹ ಜಾಗ ಇಲ್ಲದ ಒಂದು ವಾತಾವರಣ ಉದ್ಭವವಾಗಿತ್ತು. ಹಾಗಾಗಿ ಸಾಕಷ್ಟು ಶಿಕ್ಷಕರು ಮತ್ತು ಅವರು ನಮ್ಮ ಶಿಕ್ಷಣ ಇಲಾಖೆಯವ್ರಿಗೆ ಸಾಕಷ್ಟು ಮನವಿ ಮಾಡಿಕೊಂಡ್ರು ಕೂಡ ಈಗ ಇಲ್ಲಿ ಕೊಠಡಿಯ ಒಂದು ಸಮಸ್ಯೆ ಇತ್ತು. ಮಕ್ಕಳು ಜನಸಂಖ್ಯೆ ಹೆಚ್ಚುತ್ತಾ ಇದೆ, ಜಾಗ ಇಲ್ಲ. ಹಾಗಾಗಿ ಆ ಕಡೆ 1-2 ಕೊಠಡಿ ಇದೆ, ಈ ಕಡೆ 1-2 ಕೊಠಡಿ ಇದೆ. ಅಲ್ಲಿಂದ ಇಲ್ಲಿಗೆ ಮಕ್ಕಳು ಬರೋದು ಹೋಗುವಂಥದ್ದು ಈ ಒಂದು ರಸ್ತೆ ಮುಖೇನ ದಿನ ಬೆಳಗ್ಗೆ ಆದರೆ ಅಲ್ಲಿಂದ ಇಲ್ಲಿಗೆ ಬರೋದು ಹೋಗೋದು ಮಕ್ಕಳು ಎಲ್ಲೋ ಒಂದು ಕಡೆ. ಇಲ್ಲಿ ರಸ್ತೆ ಸಮಸ್ಯೆ ಕೂಡ ಇದೆ. ಈವರೆಗೂ ರಸ್ತೆನ ಕೂಡ ಡಾಂಬರೀಕರಣ ಮಾಡಲಿಲ್ಲ. ಮಳೆ ಬಂದರೆ ಅಂತೂ ಮಕ್ಕಳು ಒಂದು ಹೆಜ್ಜೆ ಇಡೋದಕ್ಕಾಗಲ್ಲ. ಹಾಗಾಗಿ ಶಿಕ್ಷಕರು ಭಾಳಷ್ಟು ಮನವಿ ಮಾಡ್ಕೊತಾನೇ ಇದ್ದರು SDMC ಅವ್ರಿಗೆ. ನಮಗೊಂದು ಇಲ್ಲೇ ಎಲ್ಲ ಮಕ್ಕಳು ಕೂತಿ ಸುಮಾರು ಎಲ್ಲ ಒಂದು 200-250 ಜನ ಮಕ್ಕಳು ಕೂತಿ ಓದೋದಕ್ಕೊಂದು ಒಂದೇ ಕಡೆ ಓದಬೇಕು, ಒಂದೇ ಕಡೆ ಆಟ, ಒಂದೇ ಕಡೆ ಊಟ, ಒಂದೇ ಕಡೆ ಪಾಠ ಆಗುವಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನೋ ಒಂದು ಭಾಳಷ್ಟು ದಿನಗಳ ಒಂದು ಕೋರಿಕೆ ಇತ್ತು. ಹಾಗಾಗಿ ನನಗೆ ಸಾಕಷ್ಟು ದಿನಗಳಿಂದ ನಮ್ಮ HM ಮೇಡಮ್ ಅವರು, ವಿಮಲಾಬಾಯಿ ಮೇಡಮ್ ಅವರು ಕೇಳ್ಕೊತಾ ಇದ್ರು, ಸರ್ ನಮಗೆ ಕೊಠಡಿಗೆ ಎಲ್ಲ ಶಿಕ್ಷಕರು ಕೇಳ್ಕೊತಾ ಇದ್ರು, ನಮಗೆ ಒಂದು ಏನೋ ಕೊಠಡಿಯ ಒಂದು ಅವಶ್ಯಕತೆ ಇದೆ, ನಮಗೆ ಕಟ್ಕೊಡಿ ಸರ್ ಅಂತೇಳಿ. ಹಾಗಾಗಿ ಆಯಿತು, ನಾನೇ ನನ್ನ ಸ್ವಂತ ಖರ್ಚಿಂದ ಯಾವುದೇ ಒಂದು ಬೇರೆ ಯಾರ ಹತ್ರ ಕೂಡ ₹1 ಕಾಸು ತಗೊಂಡಿರ ನನ್ನ ಸ್ವಂತ ಹಣದಿಂದ ನಾನು ಈ ಒಂದು 2 ಕೊಠಡಿಗಳನ್ನು ಒಂದು ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನನ್ನು ಮಾಡಿ ಮಕ್ಕಳಿಗೆ ಸುಮಾರು ₹20 ಲಕ್ಷ ಖರ್ಚು ಮಾಡಿ ನಾನು ಸಂಪೂರ್ಣವಾಗಿ ಶಾಲೆಯನ್ನು ನಾನು ಏನು ವಿತ್ ಈಗ ಶಾರ್ಟ್ಲಿ ಬೆಂಚಸ್ಸು ಸಹ ಬರುತ್ತೆ, ಬೋರ್ಡು ಬೆಂಚಸ್ಸು ಸಮೇತ ಎಲ್ಲ ಶಾಲೆಗೆ ಏನು ಬೇಕು ಎಲ್ಲನೂ ವ್ಯವಸ್ಥೆಗಳನ್ನು ಮಾಡಿ ಕಟ್ಟಿಸಿಕೊಟ್ಟಿದ್ದೀನಿ. ಮಕ್ಕಳಿಗೆ ಖಂಡಿತವಾಗ್ಲೂ ಈ ಒಂದು ಕೊಠಡಿ ಅವರ ವಿದ್ಯಾಭ್ಯಾಸಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಯೂಸ್ಫುಲ್ ಆಗುತ್ತೆ, ಉಪಯೋಗ ಆಗುತ್ತೆ ಅಂತೇಳಿ ಈ ಮುಖೇನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ನನ್ನ ತಮ್ಮ ಇಷ್ಟು ಮಟ್ಟಿಗೆ ಸ್ಕೂಲ್ ಕಟ್ಟಿದ್ದಾನೆ ಅಂದ್ರೆ ನನಗೊಂದು ಹೆಮ್ಮೆ ಆಗುತ್ತೆ. ನಿಮ್ಗೆ ಯಾವುದೇ ಒಂದು ತೊಂದರೆ ಆಗದೆ ಎಲ್ಲ ರೀತಿ ನಿಮ್ಗೆ ಯೂನಿಫಾರ್ಮ್, ಶೂಸ್, ನಿಮ್ಗೆ ಏನ್ ಬೇಕೋ ಎಲ್ಲರೂ ಇದ್ದಾರೆ. ನೀವು ಒಂದೇ ಒಂದು ಮಾಡ್ಬೇಕಾಗಿರೋದು ಚೆನ್ನಾಗಿ ಓದ್ಬೇಕು. ಅದೇ ನನ್ನ ಆಶಯ. ಮತ್ತೆ ನಿಮ್ಗೆ ಏನ್ ಬೇಕಾದ್ರೂ ನನ್ನ ಕೈಲಾಗಿದ್ದು ನಾನು ಈ ಸ್ಕೂಲ್ಗೆ, ನಾನು ಅಮೆರಿಕ ಇದ್ರು ಅಲ್ಲಿಂದ ನಾನು ಏನ್ ಬೇಕೋ ನಾನು ಮಾಡ್ತೀನಿ. ನಮಸ್ಕಾರ, ನನ್ನ ಹೆಸರು ಮೆಹಬೂಬ್ ಪಾಷಾ ಅಂತ. ಏನೀಗಾಗಲೇ ನಮ್ಮ ಸರ್ಕಾರಿ ಶಾಲೆಗೆ ಒಂದು ನೂತನ ಒಂದು ಕೊಠಡಿ ನಮ್ಮ ವಿವೇಕ್ ಅವರು ಕೊಟ್ಟಿದ್ದಾರೆ. ನಾನು ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಕೊಠಡಿ ಸವಲತ್ತುಗಳು, ಸಹಕಾರಗಳೆಲ್ಲ ನಮ್ಮ SDMC ಕಡೆಯಿಂದ, ನಮ್ಮ ವಿವೇಕ್ ಅವ್ರ ಕಡೆಯಿಂದ ಎಲ್ಲ ಅನುಕೂಲಗಳು ಸಿಗ್ತಿದ್ದಾವೆ. ಮುಖ್ಯವಾಗಿ ನಮಗೆ ರಸ್ತೆ ಬೇಕಿಲ್ಲ. ಆ ರಸ್ತೆ ಮಾಡಿಕೊಡ್ಬೇಕು ಅಂತ ನಾನು ಯಾರ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಯಾವ ಇಲಾಖೆಯವರಿದ್ದಾರೆ ಅವ್ರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ರಸ್ತೆ ಮಾಡಿಕೊಡಿ. ಮಕ್ಕಳು ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಿದೆ. ಮಳೆ ಬಂತಂದರೆ ಮಕ್ಕಳೆಲ್ಲ ನಾವೇ ಓಡಾಡೋಕ್ಕಾಗಲ್ಲ, ತುಂಬ ನೀರು ತುಂಬ್ಕೊಂಡ್ಬಿಡುತ್ತೆ. ನೀರು ತುಂಬ್ಕೊಂಡ್ಬಿಟ್ರೆ ಅಲ್ಲಿ ಓಡಾಡೋಕ್ಕೆ ಜಾಗ ಇರೋಲ್ಲ. ಆದ್ದರಿಂದ ಎಲ್ಲ ಸವಲತ್ತುಗಳು ಸಿಗ್ತಿದೆ. ಎಲ್ಲ SDMC ಸದಸ್ಯರಾಗಲಿ, ನಮ್ಮ SDMC ಅಧ್ಯಕ್ಷರಾಗಿರಲಿ, ಎಲ್ಲರೂ ಈ ಶಾಲೆಗೆ ಏನೇನು ಮಾಡಬೇಕು, ಮಕ್ಕಳಿಗೆ ಏನೇನು ಮಾಡಬೇಕು, ಈ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಏನು ಅನುಕೂಲಗಳು ಬೇಕು, ಯಾವ ಪೀಠೋಪಕರಣಗಳು ಬೇಕು, ಅವ್ರಿಗೆ ಯೂನಿಫಾರ್ಮ್ಸು, ಶೂಸ್ ಎಲ್ಲ ಏನು ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡ್ತಿದ್ದಾರೆ. ದಯವಿಟ್ಟು ಅಧಿಕಾರಿಗಳನ್ನ ಮುಂದೇನೂ ನಾನು ಬೇಕಾದರೆ ಜನಪ್ರತಿನಿಧಿಗಳು ಇದಕ್ಕೆ ಮುಖ್ಯವಾಗಿ ಒತ್ತು ಕೊಡಬೇಕು. ದಾನಿಗಳು ಶಾಲೆಗಳಿಗೆ ಏನು ಮಾಡಬೇಕು, ಮಕ್ಕಳಿಗೆ ಏನು ಮಾಡಬೇಕು ಮಾಡ್ಬೋದು. ಈ ರಸ್ತೆ ಅನ್ನೋದಕ್ಕೆ ಜನಪ್ರತಿನಿಧಿಗಳೇ ಮುಖ್ಯವಾಗಿ ಅದನ್ನು ಮಾಡಿಕೊಡ್ಬೇಕು ಅಂತ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನನ್ನ ಮಗನಿಗೆ ಹೇಳಿ, ನೋಡಪ್ಪ ಇಷ್ಟು ಜನ ಮಕ್ಕಳಿದ್ದಾರೆ, ಏನಾದರೂ ಮಾಡಬೇಕು, ನಮಗೆ 2 ಕೊಠಡಿ ಬೇಕಾಗುತ್ತೆ, ಇಲ್ಲಾಂದರೆ ಮಕ್ಕಳು ಎಲ್ಲಿ ಕೂರಿಸೋದು, ಯಾವ ರೀತಿ ಅವರು ವಿದ್ಯಾಭ್ಯಾಸ ಕೊಡೋದು ಅಂತ ಹೇಳಿದಾಗ, ಇನ್ನೂ ಒಂದು ದೊಡ್ಡ ಕಟ್ಟಡ, ಅದರ ಮೇಲೆ 1-2 ಕೊಠಡಿ ಕಟ್ಟಿ ಮಕ್ಕಳು ಸೇರಿಸಿ ಮಕ್ಕಳು ಜಾಗ ಇಟ್ಟು ಅದನ್ನಲ್ಲಿ ಅವರಿಗೆ ಜಾಗ ಅನುಕೂಲ ಮಾಡಿಕೊಟ್ಟು ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಈ ಒಂದು ಉದ್ಘಾಟನೆ ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿ ಒಂದು ಸ್ಮರಣಾತ್ಮಕವಾದಂಥ ಒಂದು ದಿನವನ್ನು ಸೃಷ್ಟಿ ಮಾಡಿದೆ. ನಾವು ಮರೆಯೋಕ್ಕೆ ಆಗಲ್ಲ. ಆ ರೀತಿಯಾದಂಥ ಒಂದು ಸಂತೋಷ ನಮಗೆ ಬಂದಿದೆ. ಮಕ್ಕಳು ವಿದ್ಯಾವಂತರಾಗಬೇಕು.
ಆ ವಿದ್ಯಾವಂತರಾದರೆ ಅವರು ಮುಂದೆ ಯಾವ ಕೆಲಸವನ್ನು ಸಾಧಿಸಬಲ್ಲರು ಅನ್ನೋದಕ್ಕೆ ಇದೊಂದು ನಿದರ್ಶನ, ಇದೊಂದು ಉದಾಹರಣೆ. ನಾವೇ ಒಂದು ಅವರಿಗೆ ಇನ್ಸ್ಪಿರೇಷನ್ ಅಂತ, ಏನೋ ಅವರಿಗೆ ಸ್ಫೂರ್ತಿ. ಆ ಒಂದು ಸ್ಫೂರ್ತಿ ಇವತ್ತು ಆ ಮಕ್ಕಳಿಗೆ ಬರ್ತಾ ಇದೆ ಅಂತ ನಾನು ಅನಿಸ್ತಿದೆ. ನಾವು ಕಲಿಬೇಕು ಮಕ್ಕಳು. ನಾನು ಇದು ನನ್ನ ಈ ಶಾಲೆಯ ಒಂದು ನಡೆದು ಬಂದ ದಾರಿ, ಶಾಲೆಯೊಂದಿಗೆ ನನ್ನ ಒಂದು ಪಯಣ ಹೇಳಬೇಕಂದ್ರೆ ಸುಮಾರು 48 ವರ್ಷಗಳಿಂದ ಈ ಶಾಲೆಯಲ್ಲಿ, ಈ ಶಾಲೆ ಜೊತೆಯಲ್ಲಿ ನಾನು ಪ್ರಯಾಣ ಬೆಳೆಸ್ತಾ ಇದ್ದೀನಿ. ಈ ಪ್ರಯಾಣದಲ್ಲಿ ನಾನು ಹಲವಾರು ಸಾಧನೆಗಳನ್ನು ಮಾಡಿದ್ದೀನಿ. ಅದೇ ರೀತಿ ಕೆಲವು ಸವಾಲುಗಳನ್ನು ನಾನು ಎದುರಿಸಿದ್ದೆ. ಉದಾಹರಣೆಗೆ ನಾನು ಇದು ಅಧ್ಯಕ್ಷನಾದಾಗ ಪಂಚಾಯತಿ ಸದಸ್ಯನಾಗಿ ಆಮೇಲೆ ಉಪಾಧ್ಯಕ್ಷನಾದೆ ಪಂಚಾಯತಿನಲ್ಲಿ. ಆ ಒಂದು ಕಾರಣಕ್ಕೆ ಅದು ಶಾಲೆಯಲ್ಲಿ ಅಧ್ಯಕ್ಷ ಸ್ಥಾನ ನನಗೆ ಕೂಡಿ ಬಂತು. ಅಲ್ಲಿ ಸೇರಿದಾಗ ಅಧ್ಯಕ್ಷನಾದಾಗ ಅಲ್ಲಿದ್ದು ಬರೀ ಒಂದು ಹೆಂಚಿನ ಮನೆ, ಹೆಂಚುಗಳು ಹೋಗ್ತಾರೆ. ಅವಾಗೆಲ್ಲ ಹೆಂಚಿನ ಮನೆಗಳೇ, ಎಲ್ಲ ಸ್ಕೂಲ್ನಲ್ಲೂ ಹೆಂಚಿನಗಳು ಹೋಗ್ತದೆ. ಇದು ಕಟ್ಟಡ, ಚಾವಣಿ, ಕೆಳಗಡೆ ಸಿಮೆಂಟು ಅಥವಾ ಮಣ್ಣು. ಆ ಶಾಲೆಯಲ್ಲಿ 40 ಜನ ಮಕ್ಕಳು ವಿದ್ಯಾರ್ಥಿಗಳು. ನಮ್ಮೂರಿನಿಂದ 20 ಜನ ಆದರೆ ಇನ್ನು ಉಳಿದ ಮಕ್ಕಳು 40 ಜನ ಬೇಕು ಅಂತೇಳಿ ಆ ಸೊನ್ನೆನಲ್ಲಿ ಹೋಗ್ತಾ ಇದ್ದಂಥ ಮಕ್ಕಳನ್ನೆಲ್ಲ ತಗೊಂಡ್ಬಂದು ಇಲ್ಲಿ ಸೇರಿಸ್ತೀವಿ ನಮ್ಮ ಶಾಲೆಯಲ್ಲಿ. ಈ 40 ಮಕ್ಕಳು ಶಾಲೆಯಲ್ಲಿ ಒಂದೇ ರೂಮು, ಒಂದೇ ಕೊಠಡಿ, ಆಮೇಲೆ ಹೋದರೆ ಇಂಚುಗಳು. ಬರ್ತಾ 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 ಕಾಲ ನಂತರ ಏನಾಯಿತು, ಆ ಮರಗಳು ಮುರ್ಕೊಂಡು ಆ ಮಳೆಗಾಲದಲ್ಲಿ ಹೆಂಚುಗಳು ಒಂದೊಂದಾಗಿ ಉದುರು ತಲೆ ಮೇಲೆ, ಮಕ್ಕಳ ತಲೆ ಮೇಲೆ ಬಿಡೋಕ್ಕೆ ಶುರುವಾಯಿತು. ಗೋಡೆಗಳು ಬಿಟ್ಟು ಭಾಳ ಶೀತಲಾಯಿತು. ಆವಾಗ ನಾನು ಅಧ್ಯಕ್ಷನಾಗಿದ್ದೆ, ಕೆಲವು ಮೆಂಬರ್ಗಳಾಗಿದ್ದು. ನಾವು ಏನು ಮಾಡಿದ್ರು, ನಾವು ಲೆಟರ್ ಬರೆದ್ವಿ ಶಾಲಾಭಿವೃದ್ಧಿ ಸಮಿತಿಯಿಂದ, ಏನೇನೋ ಲೆಟರ್ ತಗೊಂಡು ಹೋಗ್ಬಿಟ್ಟು. ಅವಾಗ PEO ಇರಲಿಲ್ಲ, BDO ಅಂತ ಇತ್ತು, ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ಸ್. ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ಸ್ ಎಲ್ಲಿರ್ತಾ ಇದ್ರು, ಬೆಂಗಳೂರಲ್ಲಿ ಇರ್ತಾ ಇದ್ರು. ಏನೇ ಲೆಟ್ರ್ ಕೊಟ್ಟರು, ಅಯ್ಯೋ ಹೋಗ್ರಿ, ಅದು ಬಿಟ್ಟರೆ ಏನು ಮಾಡೋಕ್ಕಾಗುತ್ತೆ, ನಮ್ಮಲ್ಲಿ ಹಣ ಇದ್ದಿರುತ್ತೆ, ನಮ್ಮ ಮಾಡೋಕ್ಕಾಗುತ್ತೆ. ನೋಡಿ 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 ನನಗೂ ಬೇಜಾರಾಗಿ ಏನು ಮಾಡಿದೆ, ಹಿಂಗೆ ಮಾಡಿದ್ರೆ ಆಗಲ್ಲ ಅಂತೇಳಿ ನಾನು ಆಗ ಪತ್ರಿಕೆ ಓದೋವಂಥ ಹುಚ್ಚಿತ್ತು. 1984 ಇಸ್ವಿನಲ್ಲಿ ನಾನು ಬರೆದಿದ್ದೀನಿ ಈ ಪತ್ರಿಕೆಗೆ. 42 ವರ್ಷಗಳಾಗಿದೆ. ಏನಂತ ಬರೆದಿದ್ದೀನಿ, ಈ ಶಾಲೆ ಕುಸಿದು ಬೀಳ್ತಾ ಇದೆ, ಹೆಂಚುಗಳು ಉದುರ್ತಾ ಇದ್ದಾವೆ, ಗೋಡೆಗಳು ಬಿಟ್ಬಿಟ್ಟಿದ್ದಾವೆ. ಆದರೂ ಅಧಿಕಾರಿಗಳಿಗೆ ನಾವು ಲೆಟರ್ ಕೊಟ್ಟರು, ಮನವಿ ಮಾಡಿಕೊಂಡ್ರು, ಏನೂ ಪ್ರಯೋಜನ ಆಗಲಿಲ್ಲ. ಇದನ್ನು ಸರಿ ಮಾಡದಿದ್ದರೆ ಮಕ್ಕಳು ಪ್ರಾಣ ಹಾನಿಯಾಗುವಂಥ ಸಂಭವ ಬಹಳ ಅನಾಹುತ ಆಗ್ತದೆ ಅಂತೇಳಿ ಒಂದು ರೀಡರ್ಸ್ ಕಾಲದಲ್ಲಿ ಬರೆದೆ. ಏನು ಅಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ರು, ಏನೂ ಕ್ರಮ ತಗೊಂಡಿಲ್ಲ. ಮಕ್ಕಳಿಗೆ ಪ್ರಾಣ ಆಗೋ ತೊಂದರೆ ಇದೆ, ಶಾಲೆ ಕುಸಿದು ಬೀಳ್ತದೆ ಅಂತ. ತಕ್ಷಣ ಯಾವಾಗ ಪೇಪರ್ ಸ್ಟೇಟ್ಮೆಂಟ್ ಬಂತು, ಎಲ್ಲ ಅಧಿಕಾರಿಗಳು ಬಂದ್ಬಿಟ್ರು ಜೀಪ್ಗಳು ಹಾಕೊಂಡು ಆ ಹೆಂಚಿನ ಮನೆ ಸ್ಕೂಲ್ಗೆ. ಏನು ಜೀಪ್ಗಳು ಹಾಕೊಂಡು ಬಂದು, ಏನಾಯ್ತು, ಹಿಂಗಾಯ್ತು, ಏನು ಇದು ಅದು ಇದು ಅಂತ. ನಾವು ಕೊಟ್ಟಂಥ ಮನೆಯಲ್ಲಿ ಎಲ್ಲಿ ಬುಟ್ಟಿಗೆ ಹಾಕಿದ್ರು ಗೊತ್ತಿಲ್ಲ. ಈ ಪತ್ರಿಕೆಯಲ್ಲಿ ಬಂತಲ್ಲ, ಆವಾಗ ಅವ್ರಿಗೆ ಮನೆಗೆ ತಲೆ ಹತ್ತಿತ್ತು, ಓ ನಮಗಾಗುತ್ತೆ ಏನೋ ತೊಂದರೆ ಅಂತ. ನಿಮ್ಗೆ ಬಿಡೋದಿಲ್ಲ. ಈಗ ನಾನು ಹೇಳೋದು, ಮಗು ಬೆಳೆದಂಗೆ ನಮಗೆ ಒಬ್ಬರನ್ನ ಇದು ಮಾಡಬೇಕಂದ್ರೆ, ಕ್ರಮ ತಗೊಳ್ಬೇಕಾದ್ರೆ, ಶತ್ರುಗಳನ್ನ ಹೊಡಿಬೇಕಾದ್ರೆ ಕತ್ತಿ ಅಥವಾ ಗುರಾಣಿ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದೇನು ನೋಡಿ, ಈ ಪೆನ್ನು, ಇದೇ ಕತ್ತಿ. ಗುರಾಣಿ ಅಂತಂತಂದ್ರೆ ಈ ಪೇಪರ್. ನಾವು ಈ ಪೇಪರ್ ಮೇಲೆ ಬರೆದು ಈ ಪೆನ್ನಿಂದ ಬರೆದಾಕಿದ್ರೆ ಯಾವನೇ ಆಗಲಿ ಎಂಥವನ್ನೇ ಆಗಲಿ ಬದಲೇಬೇಕು. ಎಲ್ಲ ದಾನಗಳಿಗಿಂತ ಒಂದು ಶ್ರೇಷ್ಠವಾದಂಥ, ಉತ್ತಮವಾದಂಥ, ಮರೆಯಲಾದಂಥ ದಾನ ಅಂದರೆ ವಿದ್ಯಾದಾನ. ಈಗ ನಾವು ಏನೇ ಕೊಟ್ಟರು ಮಕ್ಕಳಿಗೆ ಅಥವಾ ಇನ್ನೊಬ್ಬರಿಗೆ, ಊಟ ಆಗಲಿ, ಒಡವೆ ಆಗಲಿ, ದುಡ್ಡಾಗಲಿ ಕೊಟ್ಟರೆ ಅದು ಶಾಶ್ವತ ಯಾರ ಹತ್ರನೂ ಇರಲ್ಲ. ಒಡವೆ ಕೊಟ್ಟರು ಇರಲ್ಲ, ದುಡ್ಡು ಕೊಟ್ಟರು ಇರಲ್ಲ, ಏನು ಕೊಟ್ಟರು ಇರೋದಿಲ್ಲ. ಅದೇ ರೀತಿ ಆ ವಿದ್ಯೆ ಅನ್ನೋದು ಆ ಮಕ್ಕಳಿಗೆ, ಅದರಲ್ಲೂ ಈ ಬಡ ಮಕ್ಕಳು ಇಲ್ಲಿ ಬಂದಿದ್ದಾರಲ್ಲ, ಈ ಮಕ್ಕಳಿಗೆ ನಾವು ವಿದ್ಯಾದಾನ ಮಾಡಿದ್ರೆ ಆ ಮಕ್ಕಳು
ಮುಂದೆ ಏನಾಗ್ತದಂತ ನಾವು ಊಹಿಸೋಕ್ಕಾಗಲ್ಲ. ವಿದ್ಯೆ ಕಲಿತರೆ ಮುಂದೆ ದಾರಿ ಇದೆ, ಮುಂದೆ ನಿಮಗೆ ಒಳ್ಳೆ ದಾರಿ ಸಿಗ್ತದೆ. ನೀವು ಒಳ್ಳೆ ಜನಪ್ರತಿನಿಧಿಗಳಾಗೋದು ಅಥವಾ ಜನಗಳಾಗೋದು ಅಥವಾ ನಮ್ಮ ರಾಷ್ಟ್ರದಲ್ಲಿ ಒಂದು ಒಳ್ಳೆ ಉದ್ಯಮದಾರರಾಗೋದು ಏನೋ ಒಂದು ಆಗ್ತೀರ.